ಓಯ್ ಮಗ ನೋಡು ಡಿಕ್ಕೆ ಸಾಹೇಬ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ಅರ್ಜುನ್ ಹೊಸ ವಿಡಿಯೋದೊಂದಿಗೆ. ಮೊನ್ನೆ NET ಸ್ಟೂಡೆಂಟ್ಸ್ ಮಾಡಿದ್ರು ಸ್ಟ್ರೈಕು. ಮಾಡ್ರಪ್ಪ ಅವಾಗವಾಗ್ಲೂ ನಮ್ಮ ವಿಡಿಯೋಗೆ ಒಂದು ಲೈಕು. ಇವತ್ತಿಂದು ವಿಡಿಯೋ ತುಂಬ ವಿಚಿತ್ರವಾಗಿ, ವಿಭಿನ್ನವಾಗಿ, ಸಖತ್ತಾಗಿ, ಒಳ್ಳೆ ಮಸ್ತ್ ಎಂಟರ್ಟೈನ್ಮೆಂಟ್ ಕೊಡ್ತೀರಿ. ಅದನ್ನ ನೀನ್ ಹೇಳಬಾರ್ದು, ವರ್ಮ ರಾಜ ವರ್ಮ ನಾವ್ ಹೇಳಬೇಕು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಿ. ಇವತ್ತು ವಿಡಿಯೋ ಸ್ಪೆಷಾಲಿಟಿ ವೆರಿ ಸಿಂಪಲ್. ಬಿರುಗಾಳಿ ಮೂವಿ ನೋಡೇ ಇರ್ತೀರಿ ಎಲ್ರೂ. ಸೊ ಅದ್ರಲ್ಲಿ ಕಿಶೋರ್ ಸರ್ದು ಬರೋ ಒಂದು ವಿಚಿತ್ರ ಪಾತ್ರನ ನಾನು ಮಾಡೋಣ ಅಂತ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ ಪಾತ್ರಕ್ಕೆ ನಾವು ಜೀವ ತುಂಬಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದೇ ಥರ ಸ್ಟೈಲಲ್ಲೇ ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಒಂದು ಫುಡ್ಗಳದ್ದು ವೆರೈಟಿ ಇರಬೇಕು. ಸೊ ಆ ವೆರೈಟಿ ಏನು ಎತ್ತ ಅಂತ ಹೇಳೋಕ್ಕಿಂತ ಮುಂಚೆ ಪ್ರಾಪರ್ ಫುಡ್ ಕಾಂಬಿನೇಷನ್ ಯಾವ ಥರ ಏನು ಅಂತ ಹೇಳಿದ್ರೆ, ಇವತ್ತು ನೋಡಿ ರಾಗಿ ಮುದ್ದೆ, ಅದಕ್ಕೆ ಬಸ್ಸಾರ. ಅದೇ ಥರ ನೀವು ಸಮೋಸ ತೊಗೊಂಡ್ರೆ ಅದಕ್ಕೆ ಒಂದು ಒಳ್ಳೆ ಕೆಚಪ್ ಇದ್ರೆ ಒಂದು ಒಳ್ಳೆ ಮಜಾ. ಅದೇ ಪೂರಿ ಅಂತ ಬಂದರೆ ಅದರಲ್ಲಿ ಅವನು ಕೈಯಾಗಿ ಕಲಸಿ ಮಾಡ್ಕೊಳಲ್ಲ ಪಾನಿ, ಅದು ಹಾಕಿದ್ರೇ ಅದೊಂದು ಒಳ್ಳೆ ಟೇಸ್ಟ್. ಅದೇ ರೀತಿ ನೀವು ಇನ್ನೊಂದು ಯಾವುದು ಬಾಳೆಹಣ್ಣಾಯ್ತು, ಪೂರಿ ಆಯ್ತು, ಸಮೋಸ ಆಯ್ತು, ಇನ್ನೊಂದು ಪಾನಿಪುರಿ ಆಯ್ತು. डिप्रेशन में रहता हूँ हमेशा. ಇದೇನು ರಾಗಿ ಮುದ್ದೆ ಬಸ್ಸಾರು ಎಲ್ಲರೂ ತಿನ್ನೋದು ಕಾಮನ್ನೇ ಅಂತ ನೀವೆಲ್ಲ ಹೇಳ್ಬೋದು. ಏನು ಗುರು ಯಾರು ಬೇಕಾದ್ರೂ ಮಾಡ್ತಾರೆ ಇವೆಲ್ಲ ಅಂತ. ಬಟ್ ಅದೆಲ್ಲ ಮಾಡ್ದಂಗೆ ನಾವು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಅವೆಲ್ಲ ಮಾಡೋಕ್ಕಾಗುತ್ತಾ? ಸೊ ಇವತ್ತು ನಾವು ರಾಗಿ ಮುದ್ದೆ ಬಸ್ಸಾರು ಜೊತೆಗೆ ಬೇರೆ ಏನಾದರೂ ಬರುತ್ತೆ. ಬರೀ ರಾಗಿ ಮುದ್ದೆ ಇರುತ್ತೆ, ಅದಕ್ಕೆ ಬೇರೆ ಒಂದು ವಿಯರ್ಡ್ ಕಾಂಬಿನೇಷನ್ ಮಾಡೋಣ ಅಂತ ಇದ್ದೀರಿ. ಪುರಿಗಂತೂ ಪಾನಿ ಇಲ್ಲ, ಅದಕ್ಕೂ ಬೇರೆ ಏನೋ ಒಂದು ಆಪ್ಷನ್ ಇಟ್ಟಿದ್ದೀರಿ. ಇನ್ನು ಸಮೋಸಾಗಂತೂ ಭಯಂಕರ ವಿಚಿತ್ರವಾಗಿದೆ ಗುರು. ಅದು ಹೇಗಿರುತ್ತೆ ಅಂತ ನನಗಿನ್ನ ಟೇಸ್ಟ್ ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಈ 3 ಕಾಂಬಿನೇಷನ್ ಅಂತೂ ವರ್ಕೌಟ್ ಮಾಡಿದ್ದೀರಿ. ಸೊ ಇನ್ನು ಬೇರೆ ಏನಾದರೂ ಕಾಂಬಿನೇಷನ್ ಫುಡ್ಡು ಅಲ್ಲಿ ನೀವು ವಿಚಿತ್ರವಾಗಿ ಮಾಡ್ಬೋದು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಂತೂ ಓಪನ್ ಆಗೇ ಇದೆ. ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು ಅದನ್ನು ಸಂಪೂರ್ಣವಾಗಿ ಮುಗಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀರಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಯರ್ಡ್ ಫುಡ್ ವಿಡಿಯೋ. ಸೊ ಫಸ್ಟು ವಿಚಿತ್ರ ಫುಡ್ ಚಾಲೆಂಜು ಆಲ್ರೆಡಿ ಕಾಣಿಸ್ತಾನಿದೆ. ರಾಗಿ ಮುದ್ದೆ, ಅರೆ ಬಸ್ಸಾರಿಲ್ಲ. ಸೊ ಟೀ. ಸೊ ಸ್ಟಾರ್ಟ್ ಮಾಡೋಣ ಫಸ್ಟ್ ಚಾಲೆಂಜು. ಫ್ರೂಟ್ ಸಾಲಿಡ್ ಅನ್ಕೊಬಿಟ್ಟವ್ರಲ್ಲಪ್ಪ. ತಿಂತೀಯಾ? ಟೇಸ್ಟೇ ಇಲ್ಲ. ಏನೋ ಒಂಥರ ಇದೆ ಈ ರಾಗಿ ಅಂಬ್ಲಿ. ಏನಪ್ಪ ನಿಂದು? ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ದೇವರಾದ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೇಡ, ಹುಚ್ಚಿಡಿದು ಬಿಡ್ತೆ ನನಗೆ. ನನ್ನ ಮಗನೇ ಮಜ್ಜಿಗೆ ಬಂದು ಟೀ ಕುಡ್ದಂಗಿದೆ. ಸ್ವಲ್ಪ ಪ್ಲೇನ್ ಟೀ ಕುಡ್ಕೊಬಿಡ್ತೀನಿ. ನೆಕ್ಸ್ಟ್ ಚಾಲೆಂಜ್, ನೆಕ್ಸ್ಟು ವಿಯರ್ಡ್ ಫುಡ್. ಪುರಿ ಆದ್ರೆ ಪಾನಿ ಇಲ್ಲ. ಮಾಜಾ खत्म. बाय बाय, टाटा, गुड बाय, गया. ಲೆಟ್ಸ್ ಓಪನ್. ಒಳ್ಳೆ ಟೆಟ್ರಾ ಪ್ಯಾಕ್ ಓಪನ್ ಮಾಡ್ದಂಗೆ ಆಗ್ತದೆ.
ವರ್ಲ್ಡ್ ಮಂಗ್ ಬ್ಯಾನ್ ಆಗೋಯ್ತು ಅಂತ ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹಾಕೊಂಡು ಕುಡಿತಾರೆ. ಸೊ ಪುರಿ ವಿತ್ ಮಾಜಾ ನಮ್ ಎರಡನೇ ವಿಯರ್ಡ್ ಫುಡ್. ನಾಟ್ ಬ್ಯಾಡ್, ಅಷ್ಟು ಚೆನ್ನಾಗಿಲ್ಲ. ಅಂಡ್ ಗೋಲ್ಗೊಬ್ಬನೇ ಮಜಾ, ಸ್ಪೈಸಿ ಆಗಿ ಇದೊಂಥರ ಓಕೆ. ಪೂರಿ ಮತ್ತೆ ಇತ್ತಿಂದಂಗಿದೆ ಮಾವಿನ ರಸಾಯನ. ಫೈನಲ್ ದ ಮೋಸ್ಟ್ ವಿಯರ್ಡೆಸ್ಟ್ ಕಾಂಬಿನೇಷನ್ ಫುಡ್ ನ ಇವಾಗ ಟ್ರೈ ಮಾಡಕ್ ಹೋಗ್ತಾ ಇದೀನಿ. ಇದನ್ನ ನಾನು ಆಲ್ರೆಡಿ ಫಸ್ಟ್ ವಿಡಿಯೋ ಹೇಳ್ದಂಗೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ. ಯಪ್ಪ. ಸೊ ಮೋಟು ಪತ್ಲು ಫೇವ್ರೇಟ್ ಸಮೋಸಾ ವಿತ್ ವೆನಿಲಾ ಐಸ್ ಕ್ರೀಮ್. ಸೊ ಹೇಗೆ ಟ್ರೈ ಮಾಡೋದು, ಹಿಂಗೆ ಪೀಸ್ ಮಾಡಿ ಹಿಂಗೆ ತಿನ್ನೋಣ. ಸೊ ಹೇಗಿರುತ್ತೆ ಎರಡು ಕಾಂಬಿನೇಷನ್ ಅಂತ ಟ್ರೈ ಮಾಡೋಣ. ಆಲೂ ವಿತ್ ಐಸ್ ಕ್ರೀಮ್. ಇನ್ನೊಂದು ಚಲೋ ಕೊಡೋಣ. ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಆಗ್ತಲ್ಲ ಸಿಕ್ಕಾಪಟ್ಟೆ ಇದು. ನಾವೆರಡು ಓಕೆ ಬೆಟರ್ ಅಂತ ಹೇಳ್ಬೋದು. ಬಟ್ ದಿಸ್ ಇಸ್ ಲೈಕ್ ಆ ಸ್ವೀಟು, ಈ ಹಾಲು ಮಸಾಲ ಎಲ್ಲ ಒಂಥರ ಕಸರ ಹೊಡಿತದೆ. ಇವತ್ತಾಗಿತ್ತು ಈ ವಿಚಿತ್ರ ಕಾಂಬಿನೇಷನ್ ಊಟದ ವಿಡಿಯೋ. ಓಕೆ, ವಿಯರ್ಡ್ ಕಾಂಬಿನೇಷನ್ ಏನೇನೋ ಹಾಕಿ ಎಲ್ಲ ತಿಂದ್ರಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇರಿ, ಹೊಸ ಕಂಟೆಂಟ್ಸ್ ಜೊತೆ ಹೊಸ ಐಡಿಯಾಸ್ ಜೊತೆ ಬರ್ತೀರಿ. ಮತ್ತೆ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಈ ವಿಯರ್ಡ್ ಫುಡ್ ಚಾಲೆಂಜ್ ಬೇರೆ ಏನಾದ್ರು ವೆರೈಟೀಸ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಿ. ನಮ್ಮನ್ನ ಫಾಲೋ ಮಾಡೋದು ಮರಿಬೇಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಯೂಟ್ಯೂಬ್ ಅಲ್ಲಿ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸೈನಿಂಗ್ ಆಫ್. ಥ್ಯಾಂಕ್ ಯು. ಬಾಯ್.